ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಈ ಇಂಡಿಯನ್ ಆರ್ಮಿ ಬಗ್ಗೆ ಮಾತಾಡಬೇಕು. ಇಂಡಿಯನ್ ಆರ್ಮಿ ಅಂತಂದರೆ ಜವಾನ್ಸ್ ಅಂತಂದರೆ ಯಾರು ಗನ್ ತಗೊಂಡು ಬಾರ್ಡ್ರ್ ಹೊಡೆದಾಡ್ತಾರೆ. BSF ಇರ್ಬೋದು ಅಥವಾ ಕಾಲಾಳ ಸೈನಿಕರು ಇರ್ಬೋದು, ಹವಾಲ್ದಾರ್ಗಿಂತ ಕಡಿಮೆ ರ್ಯಾಂಕ್ನವ್ರು ಇರ್ಬೋದು. ಆರ್ಮಿ ಯಾರು ಇರ್ತಾರೆ ಅವರು ಬಲಿಕ ಬಕ್ರಾನ ಅಂದರೆ ಬಲಿ ಕೊಡೋದಕ್ಕೋಸ್ಕರ ಇರ್ತಕ್ಕಂಥ ಕುರಿಗಳ ಅನ್ನೋ ಸಂಶಯ ಬರುತ್ತೆ. ಕುರಿಗಳ ಅನ್ನೋ ಸಂಶಯ ಯಾಕೆ ಬರುತ್ತೆ ಅಂತಂದರೆ, ಒಂದು ಉದಾಹರಣೆ ಹೇಳ್ತೀನಿ ಬನ್ನಿ. ಏನಾಗಿದೆ, ಮೊನ್ನೆ ಎಲ್ಲ TV ಹಿಂದಿ ನ್ಯೂಸ್ ಚಾನಲ್ಗಳಲ್ಲಿ, ನ್ಯಾಷನಲ್ ನ್ಯೂಸ್ ಚಾನಲ್ಗಳಲ್ಲಿ ಒಂದು ವಿಷಯ ಭಾಳ ಹರಿದಾಡ್ತು. ಏನು ಅಂತಂದರೆ, ಅಜಯ್ ಸಿಂಗ್ ಅಂದ್ಬಿಟ್ಟು ನೋಡಿ, ಆ ರಾಜಸ್ಥಾನದವ್ರು ಏನಿದ್ದಾರೆ ಬಾರ್ಡ್ರಲ್ಲಿದ್ದಾರೆ, ಅವರಿಗೆ ಹೊಡೆದಾಟನೇ ಬದುಕೆ ಹೊಡೆದಾಟ. ಹಾಗಾಗಿ ಪ್ರತಿಯೊಂದು ಮನೆಯಿಂದನೂ ಒಬ್ಬ ಸೈನಿಕ ಇರ್ತಾನೆ, ಇಲ್ಲ ಯಾರಾದರೂ ಒಬ್ಬರು ಆಫೀಸರ್ ಇರ್ತಾರೆ. ಅವ್ರು ನಮಗಿಂತ ಸ್ವಲ್ಪ ಎತ್ತರಕ್ಕೆ ಇರ್ತಾರೆ, ಕೈಕಾಲುಗಳು ಉದ್ದ ಇರುತ್ತೆ, ಬಲಿಷ್ಠರಾಗಿರ್ತಾರೆ. ಅದು ಡೆಮೋಗ್ರಫಿಯ ಲಕ್ಷಣ. ಅದು ಇರಲಿ, ನಮ್ದು ಅದಲ್ಲ. ಅಲ್ಲಿ ಝುಂಝುನು ಅಂತ ಒಂದು ಏರಿಯಾ, ಒಂದು ಹಳ್ಳಿ ಅಥವಾ ಒಂದು ಸಣ್ಣ ಊರು ಅಂತ ಹೇಳ್ಬೋದು. ಅಲ್ಲಿ ಅಜಯ್ ಸಿಂಗ್ ಅಂತಂದ್ಬಿಟ್ಟು ಆತ ಸೈನಿಕ. ಅವನ್ನೇನು ಮಾಡ್ತಾರೆ, ಪಾಕಿಸ್ತಾನದ ಇಂಡಿಯಾದ ಗಡಿ ಭಾಗದಲ್ಲಿ ನಿಯೋಜಿಸ್ತಾರೆ ಅವನ್ನ ಕೆಲಸಕ್ಕೆ. ಅವನು ಜಮ್ಮು ಕಾಶ್ಮೀರ ಈ ಗಡಿ ಕಾಯ್ತಾ ಇರತಕ್ಕಂಥ ಯೋಧ ಏನಾಗುತ್ತೆ, ಟೆರ್ರಿಸ್ಟ್ಗಳ ವಿರುದ್ಧ ಹೋರಾಡಬೇಕಾಗತ್ತೆ. ಟೆರ್ರಿಸ್ಟ್ಗಳು ಏನು ಮಾಡ್ತಾರೆ, ಪಾಕಿಸ್ತಾನದ ಸರ್ಕಾರವೇ, ಪಾಕಿಸ್ತಾನದ ಸೈನ್ಯನೇ ISI ಅಂತ ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ ವಿಂಗ್ ಅಂತ ಅಂದ್ಬಿಟ್ಟು ISI ಅಂತ ಕರೀತಾರೆ, ಸೀಕ್ರೆಟ್ ಏಜೆಂಟ್ ಸರ್ವಿಸ್. ಅದು ಅವರು ಡೈರೆಕ್ಟಾಗಿ ಯುದ್ಧ ಮಾಡಿ ಗೆಲ್ಲಕ್ಕಾಗಲ್ಲ. ಇಂಡಿಯಾ ದೇಶ ತುಂಬ ದೊಡ್ಡ ಸೈನ್ಯ ಮತ್ತು ಡಿಸಿಪ್ಲಿನ್ ಇರ್ತಕ್ಕಂಥ ಸೈನ್ಯ, ಶೌರ್ಯದಲ್ಲಿ ಜಾಸ್ತಿ ಇರ್ತಕ್ಕಂಥವ್ರು. ಹಾಗಾಗಿ ಅನೇಕ ಸಾರಿ ಯುದ್ಧ ಡಿಕ್ಲೇರ್ ಮಾಡಿ ಲಕ್ಷಗಟ್ಟಲೆ ಸೈನಿಕರು ನಮಗೆ ಶರಣಾಗತಿಯಾಗಿ ನಾವು ಬಿಟ್ಟಿದ್ದೀವಿ, ಮುಟ್ಟಾಳ ಕೆಲಸ ಮಾಡಿದ್ದೀವಿ. ಅದು ಬೇರೆ ವಿಚಾರ. ಏನಾಗಿದೆ, ಡೈರೆಕ್ಟಾಗಿ ಯುದ್ಧ ಮಾಡಿ ಗೆಲ್ಲಕ್ಕಾಗಲ್ಲ ಅನ್ನೋ ತೀರ್ಮಾನಕ್ಕೆ ಅವರು ಬಂದುಬಿಟ್ಟಿದ್ದಾರೆ. ಹಾಗಾಗಿ ಏನು ಮಾಡ್ತಾರೆ, ಅವರು ಗೆರಿಲ್ಲಾ ವಾರ್ ಹಿಟ್ ಆ್ಯಂಡ್ ರನ್ ಮಾಡ್ತಾರೆ. ಹಿಟ್ ಆ್ಯಂಡ್ ರನ್ ಮಾಡಿದಾಗ ಇವ್ರನ್ನ ಟೆರ್ರಿಸ್ಟ್ಗಳು ಅಂತಾರೆ. ಟೆರ್ರಿಸ್ಟ್ಗಳ ಆರ್ಗನೈಸೇಷನ್ಗೆ ಲಷ್ಕರ್ ಎ ತಯ್ಬಾ, ಜೈಷ್ ಎ ಮೊಹಮ್ಮದ್, ಆ ಥರ ಅನೇಕ ಸಂಘಟನೆಗಳಿವೆ ಪಾಕಿಸ್ತಾನದಲ್ಲಿ. ಗೌರ್ಮೆಂಟ್ನವ್ರು ಏನು ಮಾಡ್ತಾರೆ, ಕಲ್ಚರಲ್ ಆ್ಯಕ್ಟಿವಿಟೀಸ್ಗೋಸ್ಕರ ಅವ್ರಿಗೆ ದುಡ್ಡು ಕೊಡ್ತಾರೆ. ಮತ್ತು ಅವರೇನು ಮಾಡ್ತಾರೆ, ಟೆರ್ರಿಸಮ್ನ ತುಂಬ್ತಾರೆ ಮಕ್ಕಳಿಂದನೇ. 12-13 ವರ್ಷದ ಮಕ್ಕಳಿಂದನೇ ಭಾರತ ದೇಶ ನಮ್ಮ ಶತ್ರು, ಹಿಂದೂಗಳು ನಮ್ಮ ಶತ್ರು, ಅವ್ರನ್ನ ಸಾಯಿಸಬೇಕು. ಕುರಾನ್ನಲ್ಲೂ ಹಾಗೇ ಇದೆ. ಏನು ಅಂತಂದ್ರೆ, ಯಾರು ಪೈಗಂಬರನ್ನ ನಂಬಲ್ಲ, ಯಾರು ಇಸ್ಲಾಂನ ನಂಬಲ್ಲ, ಅವರೆಲ್ಲ ಕಾಫಿರ್ಸು, ಅವ್ರನ್ನೆಲ್ಲ ಕೊಲ್ಲಬೇಕು. ಕೊಂತರೆ ನಮ್ಗೆ ಸ್ವರ್ಗ ಸಿಗುತ್ತೆ, ನಮ್ಮ ಧರ್ಮಕ್ಕೆ ನ್ಯಾಯ ಸಿಗುತ್ತೆ ಅಂತ ಪ್ರಚೋದನೆ ಮಾಡಿ 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 ಏನು ಮಾಡ್ತಾರೆ, ಮನಸ್ಸನ್ನ ಕಲ್ಲು ಮಾಡಿಬಿಟ್ಟಿರ್ತಾರೆ. ಹಾಗೆ ಮಾಡ್ತಕ್ಕಂಥ ಇವ್ರನ್ನೇ ಅವ್ರಿಗೊಂದಷ್ಟು ದುಡ್ಡು, ಒಂದಷ್ಟು ಊಟ, ಗನ್ಗಳನ್ನ ಕೊಟ್ಟು ಇಂಡಿಯಾ ದೇಶದಲ್ಲಿರ್ತಕ್ಕಂಥ ಸೈನಿಕರನ್ನ ಒಂದಷ್ಟು ಜನ ಹೊಡೆದಾಕಿ ಬನ್ನಿ, ಇಲ್ಲಾಂದರೆ ಅಶಾಂತಿ ಮಾಡಿ ಬನ್ನಿ. ಎಲೆಕ್ಷನ್ ಟೈಮು, ಆ ಟೈಮು, ಈ ಟೈಮು, ಇಂಥ ಟೈಮಲ್ಲಿ ಮಾಡಿದ್ರೆ ಭಾಳ ಎಫೆಕ್ಟ್ ಆಗುತ್ತೆ ಅಂತ ಏನು ಮಾಡ್ತಾರೆ, ಅವರು ಈ ಉಗ್ರವಾದಿಗಳನ್ನ ಬೆಳೆಸಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು, ಅವ್ರಿಗೆ ಪ್ರೋತ್ಸಾಹ ಕೊಟ್ಟು, ಅವ್ರಿಗೆ ಧನ ಕೊಟ್ಟು ಅವ್ರನ್ನ ಕಳಿಸ್ತಾರೆ. ಈ ಥರ ಬಂದಿರತಕ್ಕಂಥ ಟೆರ್ರಿಸ್ಟ್ಗಳೇನು ಮಾಡ್ತಾರೆ, ಇಂಡಿಯಾ ದೇಶದ ಮೇಲೆ, ಸೈನಿಕರ ಮೇಲೆ, ನಗರಗಳ ಮೇಲೆ, ನಾಗರಿಕರ ಮೇಲೆ ದಾಳಿ ಮಾಡಿ ಓಡೋಗ್ತಿರ್ತಾರೆ. ಇದು 67 ವರ್ಷದಲ್ಲೂ 60 ಕಾಂಗ್ರೆಸ್ ಸರ್ಕಾರದಿದ್ದಾಗ ನಡ್ಕೊಂಬಂದಿರ್ತಕ್ಕಂಥ ಒಂದು ಪದ್ಧತಿ, ಒಪ್ಕೊಂಡಿರ್ತಕ್ಕಂಥ ಪದ್ಧತಿ ಆಗ್ಬಿಟ್ಟಿದೆ. ಏನು ಅಂತಂದರೆ, ಯಾರೋ ಟೆರ್ರಿಸ್ಟ್ಗಳು ಸಾಯ್ತಾರೆ, ಅವರಿಗೆ ಮರ್ಯಾದೆ ಮಾಡಿಬಿಡ್ತೀವಿ, ಗನ್ನ ಉಲ್ಟಾ ಇಟ್ಕೊಂಡು ಸಲ್ಯೂಟ್ ಮಾಡ್ತೀವಿ, ಆಕಾಶಕ್ಕೆ ಬುಲೆಟ್ ಹೊಡಿತೀವಿ, ಮತ್ತು ಇದು ಮಾಡಿಬಿಟ್ಟು ಶರೀರನ ಅವ್ರವ್ರಿಗೋ ಊರಿಗೋ ಹಳ್ಳಿಗೋ ಕಳಿಸ್ಬಿಟ್ಟು ಮೆರವಣಿಗೆ ಮಾಡಿ ಸುಟ್ಟು ಹಾಕೋದು, ಕೂತಾಕೋದು, ಏನೋ ಮಾಡ್ತೀವಿ. ಇಷ್ಟು ಕೆಲಸ ಇರೋದು ಆರ್ಮಿ ಕೆಲಸ ಏನು ಹಾಗಾದರೆ ಅಂದಾಗ, ಬನ್ನಿ ನಮ್ಮ ಸುಪ್ರೀಂ ಕೋರ್ಟ್ ಬಗ್ಗೆನೂ ನಾವು ತಲೆ ಕೆಡಿಸ್ಕೋಬೇಕಾಗತ್ತೆ. ಏನು ಅಂದರೆ, ಕಾಂಗ್ರೆಸ್ ಈ ಆಡಳಿತದಲ್ಲಿ ಮಾನವಾಧಿಕಾರ, ಮಾನವ ಹಕ್ಕುಗಳ ಉಲ್ಲಂಘನೆ ಆಯಿತು. ಸೈನ್ಯ ಅಂತ ಸುಪ್ರೀಂ ಕೋರ್ಟ್ ಗಮನ ಇಟ್ಟು ಕೇಳಬೇಕಿದ್ದೀನ. ಸುಪ್ರೀಂ ಕೋರ್ಟಲ್ಲಿ ಯಾರು ಜಡ್ಜ್ಗಳಿದ್ದಾರೆ, ಸುಪ್ರೀಂ ಕೋರ್ಟಲ್ಲಿ ಯಾರು ವಾದ ಮಾಡ್ತಾರೆ ಕೇಳಬೇಕು. ಸೈನ್ಯ ಅಂತಂದರೆ ನೋಡಿ, ಸೈನ್ಯಕ್ಕಿರೋದು ಒಂದೇ ಗುರಿ, ಶತ್ರುವನ್ನು ಸಾಯಿಸಬೇಕು, ಇಲ್ಲ ಹೋರಾಡ್ತಾ ತಾವು ಸತ್ತೋಗ್ಬೇಕು. ಸಾಯೋದು ಇಲ್ಲ ಸತ್ತೋಗೋದು, ಎರಡೇ ಆಪ್ಷನ್ ಇರೋದಲ್ಲಿ, ಮೂರನೇ ಆಪ್ಷನ್ ಇಲ್ಲ. ಮಾನವಾಧಿಕಾರ ಬರೋದಿಲ್ಲ. ಯಾಕೆ ಅಂತಂದರೆ, ಹೊಡೆದಾಟನೇ ಅವ್ರದ್ದು ಮೇಯ್ನ್ ಅಸ್ತ್ರ. ಹೊಡೆದಾಟಕ್ಕೋಸ್ಕರನೇ ಆರ್ಮಿ ಅಂತಾರೆ. ಈ ಥರ ಆರ್ಮಿ ಇಟ್ಟಾಗ
ಸುಪ್ರೀಂ ಕೋರ್ಟಲ್ಲಿ ಕಾಂಗ್ರೆಸ್ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಮಾನವಾಧಿಕಾರ ಮಾನವ ಹಕ್ಕು ಅಂದ್ಬಿಟ್ಟು ಏನಾಗುತ್ತೆ, ನಮ್ಮ ಸೈನಿಕರು ಯಾರಾದರೂ ಟೆರರಿಸ್ಟ್ಗಳನ್ನ ಕೊಂದರೆ ಅವ್ರ ಮೇಲೆ ಕೇಸ್ ಹಾಕೋದು, ಸುಪ್ರೀಂ ಕೋರ್ಟ್ ಮೇಲೆ ಯಾರೋ ಟೆರರಿಸ್ಟ್ಗಳು ಕೇಸ್ ಹಾಕೋರು, ಇಲ್ಲ ಅಂತಾರೆ ಅರ್ಬನ್ ನಕ್ಸಲೈಟ್ಸ್ ಅಂತ ಕರಿತೀವಿ. ಈ ಟೆರರಿಸ್ಟ್ಗಳಿಗೆ ನಾಗರಿಕ ಸಮಾಜದಲ್ಲಿ ಬೆಂಬಲ ಕೊಡ್ತಕ್ಕಂಥವ್ರು, ಅವ್ರನ್ನ ಕಾಂಗ್ರೆಸ್ ಅಂತ ಕರಿಬೋದು. ಏನಾಗುತ್ತೆ, ಕಾಂಗ್ರೆಸ್ ನೋಡಿ, ಜವಾಹರ್ಲಾಲ್ ನೆಹರು ಮುಸಲ್ಮಾನ ಅಂತೆ, ಆತ ಕಾಶ್ಮೀರಿ ಪಂಡಿತರು ಅಂತ ಹೆಸರಿಟ್ಟುಕೊಂಡು 47ನೇ ಇಸ್ವಿಯಿಂದ ಹಿಡಿದು 64ನೇ ಇಸ್ವಿವರೆಗೂ ಪ್ರಧಾನಮಂತ್ರಿ ಆಗಿರ್ತಾರೆ. ಹೀಗೆ ಮೋಸದಿಂದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥವ್ರು ಮಕ್ಕಳಿಗೆ ರಾಜ್ಯಭಾರ ಇರಲಿ, ಮೊಮ್ಮಕ್ಕಳಿಗೆ ರಾಜ್ಯಭಾರ, ವಂಶ ಪಾರಂಪರ್ಯವಾಗಿ ನಮಗೆ ರಾಜ್ಯಭಾರ ಬೇಕು ಅಂತ ಏನು ಮಾಡ್ತಾರೆ, ಅಧಿಕಾರ ದುಡ್ಡು ಹಣ ಎಲ್ಲದನ್ನು ಸಂಪಾದಿಸ್ಕೊಂಡು ಮೆರೀತಾರೆ. ಹೀಗೆ ಮಾಡ್ತಕ್ಕಂಥ ಇವರು ಏನು ಮಾಡ್ತಾರೆ, ಪಾಕಿಸ್ತಾನದ ಟೆರರಿಸ್ಟ್ಗಳು ಉಗ್ರವಾದಿಗಳು ಯಾರಾದ್ರು ಸತ್ತೋದ್ರೆ ಮಾನವ ಹಕ್ಕುಗಳು ಪ್ರಪಂಚದಲ್ಲೇ ಇಲ್ಲದೆ ಇರತಕ್ಕಂಥ ಕಾನೂನುಗಳನ್ನೆಲ್ಲ ನಮ್ಮ ಹೇಳ್ತಾರೆ. ನಮ್ಮ ಧರ್ಮನೂ ಅದೇ ಥರ ಇದೆ. ಏನು ಅಂದರೆ ವಸುದೈವ ಕುಟುಂಬಕಂ, ಮಾನವತಾವಾದಿಗಳು ಅಂತ ಹೇಳ್ತೀವಿ ನಾವು. ಹೀಗೆ ಹೇಳ್ತಾ ಏನಾಗಿದೆ, ಪಾಕಿಸ್ತಾನದ ಸೈನಿಕರು ಯಾರಾದರೂ ಸತ್ತರೆ ನೋಡಿ, ಇಲ್ಲಿ ಹ್ಯುಮ್ಯಾನಿಟಿ ಕನ್ಸಿಡ್ರೇಷನ್ ಬರುತ್ತೆ, ಮಾನವಾಧಿಕಾರ ಬರುತ್ತೆ. ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕ್ತಾರೆ, ಕೇಸ್ ಹಾಕ್ಬಿಟ್ಟು ಮಾನವಾಧಿಕಾರದ ಉಲ್ಲಂಘನೆ ನೀವು ಆರ್ಮಿ ಆಫೀಸರ್ ಮಾಡಿ ಸರಿ ಇಲ್ಲ ಅಂತ ಒಂದು ನಿರ್ಣಯ ಕೊಡ್ತಾರೆ. ಎಲ್ಲಿಗೆ ಬಂದಿದೆ ಬನಾನಾ ರಿಪಬ್ಲಿಕ್ ಅಂತಂದು ಕಾಂಗ್ರೆಸ್ನವರು 65 ವರ್ಷಗಳಲ್ಲಿ ಮಾಡ್ಕೊಂಬಂದಿದ್ದೇನೆ. ಇದು ಓವರ್ನೈಟಲ್ಲಿ ಹೋಗೋದಿಲ್ಲ. ಪಾಪ ನರೇಂದ್ರ ಮೋದಿ 2014ರಿಂದ 3ನೇ ಸರಿ ಪ್ರಧಾನಮಂತ್ರಿಯಾಗಿ ಎಲೆಕ್ಟ್ ಆಗಿದ್ದಾರೆ. 65 ವರ್ಷಗಳಿಂದ ಕೆಡ್ತಿರ್ತಕ್ಕಂಥ ದೇಶವನ್ನು ಸರಿ ಮಾಡೋದಕ್ಕೆ ಮತ್ತೆ ಪುನಃ ಮೊದಲಿನ ದಾರಿ ತರೋದಕ್ಕೆ 65 ವರ್ಷಗಳೇ ಬೇಕಾಗ್ಬೋದು, 120 ವರ್ಷಗಳು ಬೇಕಾಗ್ಬೋದು. ಇದನ್ನು ಒಂದು ಕಡೆ ಗಮನದಲ್ಲಿಟ್ಕೊಂಡು ಬನ್ನಿ. ಏನಾಗಿದೆ ಅಂತಂದರೆ, ಮಾನವಾಧಿಕಾರ ಆರ್ಮಿ ಅಂತ ಬಂದಾಗ ಮಾನವಾಧಿಕಾರಕ್ಕೆ ಜಾಗ ಇಲ್ಲ ಅಲ್ಲಿ. ಮತ್ತು ಹುಡುಗರುಗಳು, ಹೈಸ್ಕೂಲ್ ಹುಡುಗರುಗಳನ್ನ ಟೆರರಿಸ್ಟ್ ಥರ ತಯಾರು ಮಾಡ್ತಾರೆ. ಅವರೇನು ಮಾಡ್ತಾರೆ, ಕಾಶ್ಮೀರದಲ್ಲಿ ಹೈಸ್ಕೂಲ್ ಓದ್ತಿರ್ತಾರೆ, ಇದು ಮಾಡ್ತಿರ್ತಾರೆ, ನಮ್ಮ ಆರ್ಮಿ ಜವಾನರ ಮೇಲೆ ಕಲ್ಲೆಸಿತಾರೆ. ಕಲ್ಲೆಸಿದ್ರೆ ಹುಡುಗರು ಕಲ್ಲೆಸಿದ್ರು ಅಂತ ಅಂದ್ಬಿಟ್ಟು ಕ್ಷಮೆ ಮಾಡಬೇಕು ಅಂತ ಕೇಳ್ತಕ್ಕಂಥ MP ಗಳಿದ್ದಾರೆ, ಕೇಳ್ತಕ್ಕಂಥ ಮಿನಿಸ್ಟ್ರುಗಳು ಕೇಂದ್ರ ಸರ್ಕಾರದಲ್ಲಿದ್ದಾರೆ, ಕೇಳ್ತಕ್ಕಂಥ ಪ್ರಧಾನಮಂತ್ರಿ ಇದ್ದರು. ಹೀಗಾಗಿ ಏನಾಯಿತು, ನಮ್ಮ ದೇಶ ವೀಕ್ ಆಗ್ತಾ ಬಂತು. ಎಷ್ಟರ ಮಟ್ಟಿಗೆ ವೀಕ್ ಆಯಿತು ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀವಿ. ಈ ಯಾರ್ಯಾರು ಕಾಂಗ್ರೆಸ್ ಮಿನಿಸ್ಟ್ರುಗಳಿದ್ದರು ನೋಡಿ, ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆಗಿದ್ದಾಗ ಅನೇಕ ಜನ ಕಾಂಗ್ರೆಸ್ ಮಿನಿಸ್ಟ್ರುಗಳು ಹೇಳೋರು, ಪಾಕಿಸ್ತಾನದಲ್ಲೂ ಆಟಮ್ ಬಾಂಬ್ ಇದೆ, ನಮ್ಮಲ್ಲಿ ಆಟಮ್ ಬಾಂಬ್ ಇದೆ, ಅದು ಓಕೆ, ಪಾಕಿಸ್ತಾನದಲ್ಲೂ ಇವರಿಗೆ ನಮ್ಮಲ್ಲಿ ಆಟಮ್ ಬಾಂಬ್ ಇರೋದು ಏನು ಹೆಚ್ಚುಗಾರಿಕೆ ಅನ್ನಿಸ್ತಿಲ್ಲ, ಪಾಕಿಸ್ತಾನದಲ್ಲಿ ಆಟಮ್ ಬಾಂಬ್ ಇದೆ ಅನ್ನೋದು ಭಾಳ ದೊಡ್ಡ ಇದಾಯಿತು, ಏನು ಮಾತಾಯಿತು. ಮತ್ತು ಅದನ್ನು ಬಂಡವಾಳಕ್ಕೆ ಉಪಯೋಗಿಸ್ಕೊಂಡ್ರು. ಬಂಡವಾಳಕ್ಕೆ ಉಪಯೋಗಿಸ್ಕೊಂಡು ಏನು ಮಾಡಿದ್ರು, ನಮ್ಮ ದೇಶದ ಸೈನಿಕರು ನನಗನ್ನ ಕೈಕಾಲುಗಳನ್ನ ಕಟ್ಟಾಕಿ ಯುದ್ಧ ಮಾಡೋಕ್ಕೆ ಬಿಟ್ಟರು. ಹೇಗೆ ಅಂತಂದರೆ, ಕೈಕಾಲುಗಳನ್ನ ಕಟ್ಟಾಕಿ ಸ್ವಿಮ್ಮಿಂಗ್ ಮಾಡೋದಕ್ಕೆ ನದಿಯಲ್ಲಿ ಬಿಸಾಕದಂಗೆ. ಏನು ಅಂತಂದರೆ, ಉತ್ತರ ಪ್ರದೇಶದಲ್ಲಿ ರಾಮ ಮಂದಿರಕ್ಕೋಸ್ಕರ ಗಲಾಟೆ ಆಗುತ್ತೆ. ರಾಮ ಮಂದಿರಕ್ಕೋಸ್ಕರ ಗಲಾಟೆ ಆದರೆ ಮುಲಾಯಂ ಸಿಂಗ್ ಯಾದವ್ ಅಂತ ಅಂದ್ಬಿಟ್ಟು ಸಮಾಜವಾದಿ ಪಕ್ಷದ ಮುಖ್ಯಮಂತ್ರಿ ಮುಲಾಯಂ ಸಿಂಗ್ ಯಾದವ್ ನೋಡಿ, ಕರಸೇವಕರು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕಾಗಿ ಕರಸೇವಕರು ಹೋರಾಡ್ತಿದ್ದಾಗ ಅವ್ರನ್ನ ಹಿಡಿದು ಪೊಲೀಸರುಗಳು ಮತ್ತು ಅವರ ಹಿಂಬಾಲಕರುಗಳು ಕೈಕಾಲುಗಳನ್ನ ಕಟ್ಟಾಕಿ ಸರಿಯು ನದಿಯಲ್ಲಿ ಬಿಸಾಕೋದ್ರಂತೆ. ಎಷ್ಟು ಹಿಂಸೆಪಟ್ಟು ಸತ್ತಿರ್ಬೋದು ಯೋಚನೆ ಮಾಡಬೇಕಿದ್ರೆ. ಆ ಮುಲಾಯಂ ಸಿಂಗ್ ಯಾದವ್ ಏನು ಅಂತಂದರೆ, ಜವಾಹರ್ಲಾಲ್ ನೆಹರು ದಾದಿಲೇ ಹೋಗಿ ತನಗೂ ಅಧಿಕಾರ ಬೇಕು ಅಂತ ಸಮಾಜವಾದಿ ಪಕ್ಷಕ್ಕೆ ಸೇರಿಕೊಂಡು ಮುಖ್ಯಮಂತ್ರಿ ಆದವನು. ಏನಾಗಿದೆ, ಈಗ ನರೇಂದ್ರ ಮೋದಿ ಬಂದಿರೋದ್ರಿಂದ ಮತ್ತೆ ಅವ್ರು ಹೋಗಿ ಕಾಂಗ್ರೆಸ್ ಮಡ್ಲಲ್ಲೇ ಕೂತಿದ್ದಾರೆ. ಇರಲಿ, ಇದೇನು ಅಂದರೆ ಇಂಡಿ ಬ್ಲಾಕ್ ಅಂತ ಮಾಡ್ಕೊಂಡು ಈ ಸತಿ ಸೋತೋದ್ರು. ಈ ಥರ ಏನಾಗುತ್ತೆ ಅಂತಂದರೆ, ರಾಜಕೀಯಕ್ಕಾಗಿ ತಮಗೆ ಅಧಿಕಾರ ಬೇಕು, ಹೇಗಾದರೂ ಮಾಡಿ ಅಧಿಕಾರ ಪಡ್ಕೋಬೇಕು, ಮಜಾ ಉಡಾಯಿಸಬೇಕು ಅಂದ್ಕೊಂಡು ಏನು ಮಾಡ್ತಾರೆ ಇವರು, ಊಸರು ಒಳ್ಳಿಗಳ ಥರ ಬಣ್ಣವಂತ ಬದಲಾಯಿಸ್ತಾರೆ. ಕಾಂಗ್ರೆಸ್ ಇರ್ಬೋದು, ಕಮ್ಯುನಿಸ್ಟ್ ಇರ್ಬೋದು, ಸಮಾಜವಾದಿ ಪಕ್ಷ ಇರ್ಬೋದು, ರಾಷ್ಟ್ರೀಯ ಜನತಾದಳ ಇರ್ಬೋದು, DMK ಇರ್ಬೋದು, ಮತ್ತು ತೆಲುಗು ದೇಶಂ ಪಕ್ಷನೂ ಇರ್ಬೋದು. ತೆಲುಗು ದೇಶಂ ಪಕ್ಷ ಇವಾಗೇನೋ ಚಂದ್ರಬಾಬು ನಾಯ್ಡು ನರೇಂದ್ರ ಮೋದಿಯವ್ರ ಜೊತೆ ಸೇರ್ಕೊಂಡಿದ್ದಾರಂತೆ, ಒಳ್ಳೆ ಬೆಳವಣಿಗೆ, ನಮಗೆ ಸಂತೋಷ ತರೋವಂಥದ್ದು. ಇರಲಿ, ಅದ್ರ ಬಗ್ಗೆ ಮಾತಾಡೋದು ಬೇಡ. ಏನು ಅಂದರೆ, ಈ ಥರ ಪಕ್ಷಗಳೇನಾಗುತ್ತೆ, ಹಮಾರ ಕುತ್ತ ಹಮಾರ ಗಲಿ ಮೇ ಶೇರ್ ಹೈ ಅಂದ್ಬಿಟ್ಟು ಏನು ಮಾಡ್ತಾರೆ ಇವರು, ಸಮಯಕ್ಕೆ ತಕ್ಕನಂಗೆ ಬಣ್ಣವನ್ನು ಬದಲಾಯಿತ ಊತರವಳ್ಳಿಗಳಾಗ್ಬಿಡ್ತಾರೆ. ಇದೇ ಚಾಳಿನ ಮುಂದುವರ್ಸ್ಕೊಂಡು ಬಂದಂಥವರು ಜವಾಹರ್ಲಾಲ್ ನೆಹರು ಮತ್ತು ಕಾಂಗ್ರೆಸ್ ಸರ್ಕಾರ. ಇವರೇನು ಮಾಡಿದ್ರು,
ಸೈನಿಕರನ್ನ ಷಂಡ್ರನ್ನ ಮಾಡಿಬಿಟ್ರು. ಹೊಡೆದಾಡಬೇಕಾಗಿರೋ ಗುಡ್ತಾ ಇರ್ತಕ್ಕಂಥ ಸೈನ್ಯವನ್ನು ಸುಪ್ರೀಂ ಕೋರ್ಟ್ನ ಇಟ್ಕೊಂಡು ಇವ್ರ ಕೈಕಾಲು ಕಟ್ಟಿಬಿಟ್ಟು ಈಜು ಹೊಡೀರಿ ಅಂತ ಬಿಟ್ಟಂಗೆ ಪ್ರೈಸ್ ತಗೊಂಬನ್ನಿಂದಾಗಿ ಏನಾಯಿತು, ಪಾಕಿಸ್ತಾನ ನಮ್ಮ 1/5, ನಮ್ದು 10 ಜನ ಇದ್ದರೆ ಅವ್ರು 2 ಜನ, ನಮ್ದು 5 ಜನ ಇದ್ದರೆ ಅವ್ರು 1 ಜನ ಅಂಥವ್ರು ಹೆದರ್ಕೊಳ್ಳೋಂಥ ಪ್ರಸಂಗನ ಕ್ರಿಯೇಟ್ ಮಾಡಿಬಿಟ್ಟಿದ್ರು. ನಮ್ಮ ದೇಹದಲ್ಲಿ ವಸುದೇವ ಕುಟುಂಬಕ ಅಂತ ಹೇಳ್ತೀವಿ, ಆದರೆ ಧೈರ್ಯ ಶೌರ್ಯಕ್ಕೆ ನಾವು ಯಾವತ್ತೂ ಕಡಿಮೆ ಇಲ್ಲ, ವರ್ಲ್ಡಲ್ಲೇ ನಂಬರ್ 1. ಹಾಗಿದ್ಬಿಟ್ಟು ನರೇಂದ್ರ ಮೋದಿಯವರು ಇವಾಗ ಪ್ರಧಾನಮಂತ್ರಿಯಾಗಿ ಬಂದಿದ್ದಾರೆ. ಇಂಥದಕ್ಕೆಲ್ಲ ಉತ್ತೇಜನ ಕೊಡ್ತಾ ಇದ್ದಾರೆ, ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಆದ್ದರಿಂದ ನಾವು ಎಚ್ಚರಿಕೆಯಿಂದ ಇರಬೇಕು. ಎಚ್ಚರಿಕೆಯಿಂದ ಅಂತ ಇಟ್ಕೊಂಡ್ರೆ ಎಲ್ಲರೂ ಗನ್ ತಗೊಂಡು ಗಾಡಿನಲ್ಲಿ ಹೋಗಿ ಯುದ್ಧ ಮಾಡೋದು ಬೇಕಿಲ್ಲ, ಎಲ್ಲರೂ ಕತ್ತಿ ಗುರಾಣಿ ತೊಗೊಂಡು ಹೋಗಿ ಯುದ್ಧ ಮಾಡೋದು ಬೇಕಿಲ್ಲ, ಎಲ್ಲರೂ ಕುದುರೆ ಸವಾರಿ ಮಾಡೋದು ಬೇಕಿಲ್ಲ. ನಾವು ಬಹಳ ಜಾಗರೂಕರಾಗಿರಬೇಕು. ಜೀವನದ ಪ್ರತಿನಿತ್ಯದ ಬದುಕಿನಲ್ಲಿ ನಾವು ಎಷ್ಟು ಹುಷಾರಾಗಿದ್ದರೂ ಸಾಲದು. ಬರೀ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ನಿಮಿಷದಲ್ಲೂ ಹುಷಾರಾಗಿರಬೇಕು. ಮತ್ತು ನರೇಂದ್ರ ಮೋದಿ ಅಂಥ ದೇಶಭಕ್ತ ಪ್ರಧಾನಮಂತ್ರಿ ನಮಗೆ ಯಾವಾಗಲೂ ಸಿಗಬೇಕು. ಅದಕ್ಕೆ ಪೂರಕವಾಗಿ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಇದನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.